ನೂತನ ಸಚಿವರು ಮತ್ತು ಪತ್ನಿಯೂ ಆಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ಶುಭ ಗಳಿಗೆಯನ್ನು ಯಾವ ರೀತಿ ವಿವರಿಸ್ತೀರಾ? ಸಂತೋಷನೇ. ಡಿ ಕೆ ಶಿವಕುಮಾರ್ ಅವರು CM ಆದಮೇಲೆ ಅವ್ರು ಮಾಡ್ತಾ ಇರುವಂತಹ ಕೆಲಸಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸರ್ಕಾರದ ಕೆಲಸಗಳು ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಪ್ರಿವಿಲೇಜ್ ಬೀಯಿಂಗ್ ಪಾರ್ಟ್ ಆಫ್ ಡಿ ಕೆ ಶಿವಕುಮಾರ್ ಅವರ ಹೊಸ ಸರ್ಕಾರದ ಸಚಿವರಾಗಿ ಇವತ್ತು ಮಲ್ಲಿಕಾರ್ಜುನ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸ ಆಗಲಿ, ಎಲ್ಲ ಸಚಿವ ಸಂಪುಟದಿಂದ ಉತ್ತಮ ಕೆಲಸ ಆಗಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ. ಕೆಲವೊಂದು ಕಡೆ ಕೊನೆಗಳಿಗೆಲ್ಲ ಅವರ ಹೆಸರು ಸೇರ್ಪಡೆ ಆಯಿತು. ಯಾಕೆ ಹಿಂಗಾಯ್ತು ಗೊಂದಲ? ಇದ್ರ ಬಗ್ಗೆ ನಮಗೂ ಕೂಡ ಗೊತ್ತಿಲ್ಲ. ಈಗ ಹೆಸರಿದೆ, ಒಳ್ಳೆ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಸಂತೋಷದಲ್ಲಿದ್ದೀವಿ ಈಗ ಸದ್ಯಕ್ಕೆ. ಏನು ಹೇಳೋರಿಗೆ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಡ್ವೈಸ್ ಏನೂ ಇಲ್ಲ. ಈಗಾಗಲೇ 3 ಬಾರಿ ಸಚಿವರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಯಾವುದೇ ಖಾತೆ ಕೊಟ್ಟು ಕೂಡ ಪ್ರಾಮಾಣಿಕವಾಗಿ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಂಡೋಗಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೂಡ ಅದೇ ಬಯಸ್ತೀನಿ. ಇದೊಂಥರ ಭಾಗ್ಯ ಅಲ್ಲ, ಒಂದೇ ಮನೇಲಿ ಒಬ್ಬರು ಸಂಸದರು, ಒಬ್ಬರು MLA ಪ್ಲಸ್ ಮಂತ್ರಿ. ಏನಂತೀರಾ? ಇಲ್ಲ, ಇದನ್ನ ನಾವು ಹೆಚ್ಚಿನ ಜವಾಬ್ದಾರಿ ಅಂತ ತಗೊಳ್ತೀವಿ. ಇಟ್ಸ್ ನಾಟ್ ಪವರ್, ಇಟ್ಸ್ ಪವರ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಯಾವಾಗಲೂ ಹೇಳೋದು. ಬಿಕಾಸ್ ನಾವು ಕೂಡ ವಿ ಟೇಕ್ ಈಚ್ ಆ್ಯಂಡ್ ಎವ್ರಿ ರೆಸ್ಪಾನ್ಸಿಬಿಲಿಟಿ ವಿತ್ ಲಾಟ್ ಆಫ್ ಕಮಿಟ್ಮೆಂಟ್ ಆ್ಯಂಡ್ ಸೀರಿಯಸ್ನೆಸ್. ಥ್ಯಾಂಕ್ ಯು ಮೇಡಮ್. ಇದು ಸಂಸದೆ ಪ್ರಭಾಕರ್ ಮಲ್ಲಿಕಾರ್ಜುನರವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹೊಸ ಜವಾಬ್ದಾರಿಯ ಬಗ್ಗೆ ಮತ್ತು ತಮ್ಮ ಪತಿ ಮಂತ್ರಿ ಆಗಿರೋ ಸಂಬಂಧಪಟ್ಟಕ್ಕೆ ವಿವರಣೆ ನೀಡಿದರು. ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡಕ್ಕಾಗಿ ಲೋಕಭವನದಿಂದ. ನೂತನ ಸಚಿವರು ಮತ್ತು ಪತ್ನಿಯೂ ಆಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ಶುಭ ಗಳಿಗೆಯನ್ನು ಯಾವ ರೀತಿ ವಿವರಿಸ್ತೀರಾ? ಸಂತೋಷನೇ. ಡಿ ಕೆ ಶಿವಕುಮಾರ್ ಅವರು CM ಆದಮೇಲೆ ಅವ್ರು ಮಾಡ್ತಾ ಇರುವಂತಹ ಕೆಲಸಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸರ್ಕಾರದ ಕೆಲಸಗಳು ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಪ್ರಿವಿಲೇಜ್ ಬೀಯಿಂಗ್ ಪಾರ್ಟ್ ಆಫ್ ಡಿ ಕೆ ಶಿವಕುಮಾರ್ ಅವರ ಹೊಸ ಸರ್ಕಾರದ ಸಚಿವರಾಗಿ ಇವತ್ತು ಮಲ್ಲಿಕಾರ್ಜುನ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸ ಆಗಲಿ, ಎಲ್ಲ ಸಚಿವ ಸಂಪುಟದಿಂದ ಉತ್ತಮ ಕೆಲಸ ಆಗಲಿ ಅಂತ ನಾನು ಕೂಡ ಶುಭ ಕೋರ್ತೀನಿ. ಕೆಲವೊಂದು ಕಡೆ ಕೊನೆಗಳಿಗೆಲ್ಲ ಅವರ ಹೆಸರು ಸೇರ್ಪಡೆ ಆಯಿತು. ಯಾಕೆ ಹಿಂಗಾಯ್ತು ಗೊಂದಲ? ಇದ್ರ ಬಗ್ಗೆ ನಮಗೂ ಕೂಡ ಗೊತ್ತಿಲ್ಲ. ಈಗ ಹೆಸರಿದೆ, ಒಳ್ಳೆ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಸಂತೋಷದಲ್ಲಿದ್ದೀವಿ ಈಗ ಸದ್ಯಕ್ಕೆ. ಏನು ಹೇಳೋರಿಗೆ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅಡ್ವೈಸ್ ಏನೂ ಇಲ್ಲ. ಈಗಾಗಲೇ 3 ಬಾರಿ ಸಚಿವರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಯಾವುದೇ ಖಾತೆ ಕೊಟ್ಟು ಕೂಡ ಪ್ರಾಮಾಣಿಕವಾಗಿ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಂಡೋಗಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೂಡ ಅದೇ ಬಯಸ್ತೀನಿ. ಇದೊಂಥರ ಭಾಗ್ಯ ಅಲ್ಲ, ಒಂದೇ ಮನೇಲಿ ಒಬ್ಬರು ಸಂಸದರು, ಒಬ್ಬರು MLA ಪ್ಲಸ್ ಮಂತ್ರಿ. ಏನಂತೀರಾ? ಇಲ್ಲ, ಇದನ್ನ ನಾವು ಹೆಚ್ಚಿನ ಜವಾಬ್ದಾರಿ ಅಂತ ತಗೊಳ್ತೀವಿ. ಇಟ್ಸ್ ನಾಟ್ ಪವರ್, ಇಟ್ಸ್ ಪವರ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಯಾವಾಗಲೂ ಹೇಳೋದು. ಬಿಕಾಸ್ ನಾವು ಕೂಡ ವಿ ಟೇಕ್ ಈಚ್ ಆ್ಯಂಡ್ ಎವ್ರಿ ರೆಸ್ಪಾನ್ಸಿಬಿಲಿಟಿ ವಿತ್ ಲಾಟ್ ಆಫ್ ಕಮಿಟ್ಮೆಂಟ್ ಆ್ಯಂಡ್ ಸೀರಿಯಸ್ನೆಸ್. ಥ್ಯಾಂಕ್ ಯು ಮೇಡಮ್. ಇದು ಸಂಸದೆ ಪ್ರಭಾಕರ್ ಮಲ್ಲಿಕಾರ್ಜುನರವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹೊಸ ಜವಾಬ್ದಾರಿಯ ಬಗ್ಗೆ ಮತ್ತು ತಮ್ಮ ಪತಿ ಮಂತ್ರಿ ಆಗಿರೋ ಸಂಬಂಧಪಟ್ಟಕ್ಕೆ ವಿವರಣೆ ನೀಡಿದರು. ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡಕ್ಕಾಗಿ ಲೋಕಭವನದಿಂದ.